ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಟೆಕ್ ಕಾರ್ನರ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ನಂದೇ ಇದು ಹೊಸ ಚಾನಲ್ ಹೇಳಬೇಕು ಅಂತಂದರೆ, ಹೊಸ ಚಾನಲ್ ನಾನು ಮುಂಚೆ ಮಾಡಿದ್ದೀನಿ. ಬಟ್ ನನಗೆ ಅಂದರೆ ಅದರಲ್ಲಿ ಮಿಕ್ಸಪ್ ಕಂಟೆಂಟ್ ಇದೆ. ನಂದು ಒಂದು ಟೆಕ್ ಚಾನಲ್ ಇದೆ, ಅದರಲ್ಲಿ ಅಂದರೆ ಗೌರ್ಮೆಂಟ್ಸ್ ಫೆಸಿಲಿಟೀಸು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲನೂ ಮಿಕ್ಸಪ್ ಇದೆ. ನಾನು ಇದು ಚಾನಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಬರೀ ಯೂಟ್ಯೂಬ್ ಚಾನಲ್ ಬಗ್ಗೆ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಬಗ್ಗೆನೇ ನಾನು ಮಾಹಿತಿ ಕೊಡಬೇಕು ಅಂತ ಇವತ್ತು ಮತ್ತೆ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಂದರೆ ನಂದು ಇದೇ ಫಸ್ಟ್ ಚಾನಲ್ ಅಲ್ವಾ, ಸೊ ಹಾಗಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಟೆಕ್ ಚಾನಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವತ್ತು ವಿಡಿಯೋ ಏನಪ್ಪ ಅಂತಂದರೆ, ನಿಮಗೆ ವಿಡಿಯೋ ಚಾನಲ್ಲು ತುಂಬ ಜನ ಕನ್ನಡ ಯೂಟ್ಯೂಬರ್ಸು ತುಂಬ ಪರದಾಡ್ತಾ ಇದ್ದಾರೆ. ಏನಾಗುತ್ತೋ ಹೇಗಾಗುತ್ತೋ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಹೇಗಾಗುತ್ತೋ, ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಜನ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸಲ್ಲಿದ್ರೂ ಸ್ಟಾರ್ಟ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಅವರಿಗೋಸ್ಕರನೇ ನಾನು ಇವತ್ತು ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಅಂತ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ, ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ನನಗೆ ನಂದು ಒಂದು ರಿಕ್ವೆಸ್ಟ್ ಇದೆ. ಏನಪ್ಪ ಅಂತಂದರೆ, ನನಗೆ ಒಂದೇ ಫೋನ್ ಇರೋದ್ರಿಂದ ನಾನು ಬರೀ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಾಯಿರ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು ಸ್ಕ್ರೀನ್ಶಾಟ್ ಹಾಕ್ತಾಯಿರ್ತೀನಿ. ನಿಮಗೆ ವಿಡಿಯೋ ಮಾಡಿದ್ರೂ ತಿಳಿಯಲ್ಲ ಅದು ನೀಟಾಗಿ. ಯಾಕಂದರೆ ಒದ್ದಾಟ ನಾನು ಮಾಡಿರೋದು, ನೀವೆಲ್ಲ ಮಾಡಬಾರ್ದು ಅಂತ ನಾನೇನು ಮಾಡಿದ್ದೀನಿ, ನಿಮಗೆ ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ಬೇಕು ಅಂತ ನಾನು ಇವತ್ತು ನಿಮ್ಮೊಂದಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಹೊಸ ಚಾನಲ್ ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಯಾರು ಹೊಸ ಚಾನಲ್ಲು ಅಂದರೆ ಹೊಸದಾಗಿ ಯಾವುದೋ ಒಂದು ವ್ಲಾಗಿಂಗ್ ಚಾನಲ್ ಆಗಲಿ, ಟೆಕ್ ಚಾನಲ್ ಆಗಲಿ, ಪ್ರತಿಯೊಂದಕ್ಕೂ ಎಡಿಟಿಂಗ್ ಆಗಲಿ, ಯಾವುದೋ ಒಂದಾಗಲಿ ಬೇರೆ ಬೇರೆ ಇರುತ್ತೆ. ನಾವು ಟೆಕ್ ಚಾನಲ್ಗೆ ಎಡಿಟ್ ಮಾಡ್ದಂಗೆ ನಾವು ಈ ವ್ಲಾಗಿಂಗ್ ಚಾನಲ್ಗೆ ಎಡಿಟ್ ಮಾಡೋಕ್ಕಾಗಲ್ಲ, ನಾವು ಗೇಮಿಂಗ್ ಚಾನಲ್ಗೆ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಎಡಿಟ್ ಅಂದರೆ ಒಂದೇ ಆ್ಯಪು, ಮತ್ತು ನೀವು ಬೇರೆ ಬೇರೆ ಅಂತ ಅದಕ್ಕೆ ಬೇರೆ ತಲೆ ಕೆಡಿಸ್ಕೋಬೇಡಿ. ಒಂದೇ ಆ್ಯಪು, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಓಕೆನಾ. ಬಟ್ ಸಿಮಿಲರ್ ಡಿಫ್ರೆಂಟ್ ಇರುತ್ತೆ ಸ್ವಲ್ಪ. ಸೊ ಅದಕ್ಕಾಗಿ ನಾನೆಲ್ಲ ನಿಮಗೆ ಹೇಳ್ಕೊಡೋಕ್ಕೆ ಬಂದಿದ್ದೇನೆ. ಬಟ್ ಇವತ್ತು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮಗೊಂದು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನಾನು, ಓಕೆನಾ. ಹೇಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಮತ್ತು ಹೇಗೆ ಅಂತಂದರೆ ನಿಮಗೆ ಹೆಸರು ಯಾವ್ದು ಹಾಕಬೇಕು, ವ್ಲಾಗಿಂಗ್ ಚಾನಲ್ಗೆ ಹೆಸರು ಯಾವ್ದು ಹಾಕಬೇಕು, ಮತ್ತು ಟೆಕ್ ಚಾನಲ್ಗೆ ಹೇಗೆ ಹಾಕಬೇಕು, ಮತ್ತು ವ್ಲಾಗಿಂಗ್ ಚಾನಲ್ ಹೇಗೆ ಮಾಡಬೇಕು, ಮತ್ತು ಫಸ್ಟು ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡಬೇಕು ಅದೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಇವತ್ತು ನಾನು ಫಸ್ಟ್ ಬಂದುಬಿಟ್ಟು ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಇಲ್ಲಿ ಸ್ಕ್ರೀನ್ಶಾಟ್ಸ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ನೀವು ಅದನ್ನು ನೋಡಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಅದ್ರಿಗಿಂತ ಮುಂಚೆ ನಂದೇನಿದೆ, ನಾನು ಫಸ್ಟು ನಂದು ಸ್ವಲ್ಪ ನೋಡ್ಕೋಬೇಕು ಅಲ್ವಾ. ಸೊ ಹಾಗಾಗಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇದು ನಂದು ಫಸ್ಟು ವೀಡಿಯೋ ಆಗಿರೋದ್ರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಫಸ್ಟು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಏನು ಮಾಡಬೇಕು ಅಂದರೆ, ತುಂಬ ಜನ ಆಲ್ರೆಡಿ ಮೇಲ್ ಐ ಡಿ ಅಂತೂ ಇದ್ದೇ ಇರುತ್ತೆ. ಬಟ್ ಪರ್ಸ್ನಲ್ ಮೇಲ್ ಐ ಡಿ ನೀವು ಯೂಸ್ ಮಾಡಬೇಡಿ ಅಂತ ಇದು ನಂದು ಪರ್ಸ್ನಲ್ ರಿಕ್ವೆಸ್ಟು. ಯಾಕಂದರೆ ಪರ್ಸ್ನಲ್ ಐ ಡಿ ಬೇಡ, ಬಿಸ್ನೆಸ್ಗೆ ಅಂತ ಇರೋದು. ಬಿಸ್ನೆಸ್ಗೆ ನೀವು ಫಸ್ಟು ಈ ಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ. ಮೇಲ್ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹೌದು, ತುಂಬ ಜನ ಗೊತ್ತಿದ್ರೂ ಒಂದು 25% ಜನಕ್ಕೆ ಇನ್ನೂ ಮೇಲ್ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿದ್ರೂ ಭಯ ಪಡ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ನಂತರ, ಓಕೆನಾ. ನಾನು ಇಷ್ಟೆಲ್ಲ ನನಗೆ ಗೊತ್ತಿದ್ರೂ ನಾನೇನು ಮಾಡ್ತೀನಿ ಅಂದರೆ, ಒಂದೊಂದು ಸಾರಿ ಏನು ಮಿಸ್ಟೇಕ್ ಆಗಿಬಿಡುತ್ತೋ, ಏನಾಗುತ್ತೋ ಅಂತ ನಾನು ಭಯ ಪಡ್ತಾ ಇರ್ತೀನಿ. ಐ ಸ್ವೇರ್, ಯಾರೂ ಭಯ ಪಡಬೇಡಿ, ಎಲ್ಲರ ಥರನೇ ನಾವು ಮಾತಾಡ್ತೀವಿ, ಓಕೆನಾ. ಬಟ್ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗು, ನಾನು ತಪ್ಪು ಮಾಡಿರೋ ಥರ ನೀವು ಮಾಡಬೇಡಿ. ನಾನು ಮೊದಲು ಚಾನಲ್ಗಳಲ್ಲಿ ಏನೇನು ತಪ್ಪು ಮಾಡಿದ್ದೀನಿ ಅದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಫಸ್ಟು ನೀವೇನು ಮಾಡಿ ಅಂತಂದರೆ, ಆಫ್ಲೈನು ಮುಂದೆ ಕ್ಯಾಮ್ರಾ ನಿಮ್ಮ ಮುಂದೆ ನಿಂತು ಫಸ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಅಪ್ಲೋಡ್ ಮಾಡಬೇಡಿ, ಜಸ್ಟ್ ನೀವು ಒಂದು 8 ದಿವಸ ಏನು ಮಾಡಿ ಅಂತಂದರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಹಲೋ. ಇವಾಗ ಫಸ್ಟು ನಾವು ಜನರ ಎದುರುಗಡೆ ಹೇಗೆ ಮಾತಾಡ್ತೀವಿ ಅದೇ ಥರ ಅಷ್ಟೊಂದು ಈಸಿ ಕ್ಯಾಮ್ರಾ ಮುಂದೆ ಮಾತಾಡೋದಂತೂ ಖಂಡಿತ ಇರಲ್ಲ. ತುಂಬ
ಜನ ಅನ್ಕೊತಾರೆ ಇವಳೇನು ಮಾಡ್ತಾಳೆ ಅಂತ. ವ್ಲಾಗಿಂಗ್ ಆಗಲಿ, ಟೆಕ್ ಆಗಲಿ, ಯಾವುದೇ ಆಗಲಿ ಮತ್ತೊಂದಾಗಲಿ ತುಂಬ ಕಷ್ಟ ಇರುತ್ತೆ. ವಿಡಿಯೋ ಎದುರುಗಡೆ ಮಾತಾಡೋದಂತೂ ಅದು ತುಂಬ ಕಷ್ಟ ಆಗಿರುತ್ತೆ. ಹೌದು, 100%ಅಲ್ಲಿ 1% ಆಗಲಿ, ಒಂದು 10% ಜನದ ಹತ್ರ ಡೇರಿಂಗ್ ಇರುತ್ತೆ. ಅವರು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಇನ್ನೂ 90% ಜನ ಅವ್ರು ಏನು ಮಾಡ್ತಾರೆ ಅಂತಂದರೆ ಕ್ಯಾಮ್ರಾ ಬಂದ ತಕ್ಷಣ ಅವ್ರಿಗೆ ಮಾತಾಡೋಕ್ಕೆ ಭಯ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡಬೇಕು ಅಂತಂದರೆ, ನಂದು ಇದು ಪರ್ಸ್ನಲ್ ಟಿಪ್ಸ್ ಅಂತಲೇ ಅನ್ಕೋಬೋದು ನೀವು. ಏನಂತಂದರೆ ಫಸ್ಟು ನೀವು ಸುಮ್ಮನೆ ಕ್ಯಾಮ್ರಾ ಎದುರುಗಡೆ ಹೋಗೋದು, ಹಾಯ್ ಹಲೋ ಹೇಗಿದ್ದೀರಾ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ, ನಾನು ಒಂದು ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಇಲ್ಲ ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಇಲ್ಲ ಒಂದು ಟೆಕ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಈ ಥರ ನೀವು ಆಫ್ಲೈನಲ್ಲೇ ನೀವೇನು ಮಾಡಿ ಅಂತಂದರೆ ಕ್ಯಾಮ್ರಾ ಆನ್ ಮಾಡೋದು, ನೀವು ಪ್ರಾಕ್ಟೀಸ್ ಮಾಡೋದು. ಓಕೆನಾ? ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಮಿನಿಮಮ್ 1 ವಾರ ನೀವು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಯಾವಾಗ ಕಲಿತೀರಾ ಆವಾಗ ಕಲಿಯೋವರೆಗೂ ನೀವೇನು ಮಾಡಬೇಕು ಅಂತಂದರೆ ನೀವು ಮಾತಾಡ್ತಾನೆ ಇರಬೇಕು ಸುಮ್ಮನೆ ಕ್ಯಾಮ್ರಾ ಎದುರುಗಡೆ. ನಮಗೆ ಏನಾಗುತ್ತೆ ಅಂದರೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಯಾಮ್ರಾ ಎದುರುಗಡೆ ಬಂದ ತಕ್ಷಣ. ಎಷ್ಟೊಂದು ಟೇಕ್ಸ್ ತೊಗೊತೀವೋ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಏನು ಮಾಡಬೇಕು, ನೀವು ಕ್ಯಾಮ್ರಾ ಎದುರುಗಡೆ ಫಸ್ಟು ಆಫ್ಲೈನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದೇ ಫಸ್ಟು ಯೂಟ್ಯೂಬ್ ಚಾನಲ್ ಯಾರು ಸ್ಟಾರ್ಟ್ ಮಾಡ್ತೀರಾ ಇದು ಫಸ್ಟು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಮತ್ತು ಬೆಸ್ಟೆಸ್ಟ್ ಟಿಪ್ ಅಂತಂದರೆ ಇದೆ. ಯಾಕಂತಂದರೆ ನಮಗೆ ಮಾತಾಡೋಕ್ಕೆ ಬಂತು ಅಂತಂದರೆ ನಾವು ಏನು ಬೇಕಾದರೂ ಗೆಲ್ಬೋದು. ಯಾವುದು ಎಷ್ಟೇ ಇಂಥ 10 ಚಾನಲ್ ಬೇಕಾದರೂ ನಾವು ಮಾಡ್ಬೋದು. ಓಕೆನಾ? ಇದು ಒಂದು ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ನಮಗೆ ಮಾತುಗಳು ಬರಬೇಕು ಮಾತಾಡೋಕ್ಕೆ ಅಂತಲೇ ಹೇಳ್ಬೋದು. ಇದು ಒಂದು ನನ್ನ ಪರ್ಸ್ನಲ್ ಸಲಹೆ ಅಂತಲೂ ಅಂದ್ಕೊಳ್ಳಿ. ಯಾಕಂದರೆ ನಾನು ಫಸ್ಟು ಚಾನಲ್ಗಳಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ದೇವರಾಣೆಗೂ 1 ವರ್ಷ ಆದರೂ ಅದು ಮಾನಿಟೈಸ್ ಆಗೋಲ್ಲ, ವಾಚ್ ಓವರ್ಸ್ ಕಂಪ್ಲೀಟ್ ಆಗೋಲ್ಲ. ನಿಮಗೆ ನಾವು ಯಾರು ಚೆನ್ನಾಗಿ ಮಾತಾಡ್ತೀವಿ, ನಾವು ಮೊದಲೇ ಅಂತ ಸ್ಟಾರ್ಟ್ ಮಾಡಿದರೆ ಯಾರು ನೋಡಲ್ಲ, ಜನಗಳು ಆಫ್ ಮಾಡಿ ಹೋಗಿಬಿಡ್ತಾರೆ. ನಮಗೆ ಆ ಥರ ಬೇಡ. ನಮಗೆ ಹೇಗಿರಬೇಕು ಅಂತಂದರೆ ಅದು ಅವರು ವಾಚಬಲ್ ಇರಬೇಕು. ಅವರು ನೋಡೋ ಥರ ಅವರು ಬೇಡ ನಮಗೆ ಟೈಮ್ ಆಗ್ತಾ ಇದೆ, ಇವಾಗೆಲ್ಲೋ ಫಾರ್ ಎಕ್ಸಾಂಪಲ್ ಅವರೆಲ್ಲ ಹೋಗ್ತಾ ಇರ್ತಾರೆ, ಬಟ್ ನಮ್ಮ ವಿಡಿಯೋ ನೋಡೋ ಥರ ಇರಬೇಕು. ಅವ್ರಿಗೆ ಟೈಮ್ ಆದರೂ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಈ ವಿಡಿಯೋ ನೋಡಿಬಿಟ್ಟು ಹೋಗೋಣ ಅಂತ ಅನ್ನೋ ಥರ ಇರಬೇಕು. ಸೊ ಹಾಗಾಗಿ ಅದು ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಫಸ್ಟು ಬಂದುಬಿಟ್ಟು ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಮಾತುಗಳನ್ನ ಕಲಿಬೇಕು. ಇದೇ ಫಸ್ಟ್ ಟಿಪ್ಪು. ನೀವು ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇವ್ರಿಗೆ ಫಸ್ಟು ಟಿಪ್ ಅಂತಂದರೆ ಇದೆ ಅಂತ ನಾನು ಒಂದು ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ನಾನು ಮಾಡಿರೋ ತಪ್ಪು ನೀವುಗಳು ಮಾಡಬಾರ್ದು ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಪ್ಲೀಸ್ ಈ ಟಿಪ್ನ ನೀವು ಫಾಲೋ ಮಾಡಿದರೆ ಖಂಡಿತ ಇದಾಗುತ್ತೆ. ಮತ್ತು ಮೇಲ್ ID ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಾನು ಲಾಸ್ಟಲ್ಲಿ ವೀಡಿಯೋ ಹಾಕಿರ್ತೀನಿ. ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಇಲ್ಲಿ ಸೈಡಲ್ಲಿ ಬೇಕಾದರೂ ನೋಡ್ಕೊಳ್ಳಿ, ಇಲ್ಲ ಮುಂದೆ ವೀಡಿಯೋದಲ್ಲಿ ಬೇಕಾದರೂ ನೀವು ನೋಡ್ಕೋಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವೀಡಿಯೋ ಹೇಗೆ ಅಂದರೆ ನೆಕ್ಸ್ಟು ಇವಾಗ ಮೇಲ್ ID ಕ್ರಿಯೇಟ್ ಮಾಡೋದು ಹೇಗೆ, ಮತ್ತು ನೆಕ್ಸ್ಟ್ ವೀಡಿಯೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಯಾರ್ಯಾರಿಗೆ ಅಂತಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಇನ್ಸ್ಪಿರೇಷನ್, ಒಂದು ಮೋಟಿವೇಶನ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸೊ ನೋಡಿ, ಇಲ್ಲಿ ಕ್ರೋಮ್ ಒಂದಿದೆ, ಗೂಗಲ್ ಒಂದಿದೆ. ನಾವು ಕ್ರೋಮಲ್ಲಿ ಹೋಗಬಾರ್ದು, ಗೂಗಲಲ್ಲಿ ಹೋಗಬೇಕು ಯಾವಾಗಲೂ. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬಂದಾಗ ಇಲ್ಲಿ ನೋಡಿ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಅಂತ ಇದೆ ಅಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು. ಓಕೆನಾ? ಕ್ರಿಯೇಟ್ ಜಿಮೇಲ್ ಅಕೌಂಟ್. ಓಕೆನಾ? ಇಲ್ಲಿ ಕ್ರಿಯೇಟ್ ನ್ಯೂ ಜಿಮೇಲ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ಕೆಳಗಡೆ ಬಂದರೆ ಕ್ರಿಯೇಟ್ ಎ ಜಿಮೇಲ್ ಅಕೌಂಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಮತ್ತೆ ಡೌನ್ ಬಂದರೆ ಇಲ್ಲಿದೆ ನೋಡಿ ಫಾರ್ ಮೈ ಸೆಲ್ಫ್, ಫಾರ್ ಮ್ಯಾನೇಜ್ ಟು ಬಿಸ್ನೆಸ್ಸು. ನಾನು ಕ್ಲಿಕ್ ಮಾಡಿದ್ದು ಫಾರ್ ಮೈ ಸೆಲ್ಫ್ ಅಂತ. ಸೊ ನಂದು ಇಷ್ಟೊಂದು ಇದೆ ಜಿಮೇಲ್ IDಸು. ನಾನು ಇನ್ನೊಂದು ಅಕೌಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಮೇಲ್ ID ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬ ಅಂದರೆ ತುಂಬಾ ಈಸಿಯಾಗಿರುತ್ತೆ. ಸೊ ಇಲ್ಲಿ ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಫಾರ್ ಮೈ
ಬಿಸ್ನೆಸ್ಗೆ ಅಂತ ಹಾಕಬೇಕು, ಪರ್ಸ್ನಲ್ ವರ್ಕ್ ಅಂತ ಹಾಕಬಾರ್ದು, ಬಿಸ್ನೆಸ್ಗೆ ಅಂತ ಹಾಕಬೇಕು. ಇಲ್ಲಿ ಬಂದುಬಿಟ್ಟು ನಾನು ಯಾವುದೇ ಒಂದು ಹೆಸರು ಕೊಡ್ತಾಯಿದ್ದೀನಿ, ನೀವು ಯಾವುದೋ ಒಂದು ಹೆಸರು ಕೊಡ್ಬೋದು, ನಿಮ್ಮದು ಪರ್ಸ್ನಲ್ ಯಾವುದು ಇಷ್ಟನೋ ಅದು ಕೊಡ್ಬೋದು. ಆಲ್ಮೋಸ್ಟ್ ಆಲು ನೀವು ಬಿಸ್ನೆಸ್ ಏನಿದೆ ಅದು ಕೊಡಿ. ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವ, ಸೊ ನಾನು ಜಾನ್ 1990 ಅಂತ ಹಾಕ್ತಾಯಿದ್ದೀನಿ. ಜೆಂಡರು ಯಾವುದಿದೆಯೋ ನಿಮ್ಮದು ಮೇಲ್ ಫೀಮೇಲ್ ಯಾವುದಾದ್ರೂ ಹಾಕ್ಬೋದು. ಸೊ ನಾನು ಇಲ್ಲಿ ಫೀಮೇಲ್ ಅಂತ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ ತುಂಬ, ಓಕೆನಾ. ನಿಮಗೆ ಯಾವ್ದು ತಲೆಯಲ್ಲಿರುತ್ತೋ ಅದು ಹಾಕಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು. ಬಟ್ ನಿಮಗೆ ಯಾವುದು ಇಲ್ಲಿ ತೊಗೊಳ್ಳಲ್ಲ ಅಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಅದಾಗದೇ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನೋಡಿ, ಇದೆಲ್ಲ ನಾನು ಆಲ್ರೆಡಿ ಟ್ರೈ ಮಾಡಿಬಿಟ್ಟಿರೋದ್ರಿಂದ ನಿಮಗೆ ಇದು ಯಾವುದು ತೊಗೊತಾ ಇರಲಿಲ್ಲ. ನೋಡಿ, ನಾನು ಎಲ್ಲನೇ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಫಸ್ಟು ನಂಬರ್ ಹಾಕಿ ಆಮೇಲೆ ಹೆಸರು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅದು ಯಾವುದು ತೊಗೊಳ್ಳಲ್ಲ ಇಲ್ಲಿ, ಯಾಕಂದರೆ ಅದಾಗದೇ ಮತ್ತೆ ಆಪ್ಷನ್ ಕೊಡುತ್ತೆ ನಿಮಗೆ. ನೀವು ಕಷ್ಟ ಮಾಡ್ಬೋದು, ಇಲ್ಲಿ ಮಾತ್ರ ನೀವು ಕಷ್ಟ ಮಾಡ್ಬೋದು. ಇಲ್ಲಿ ನನಗೆ ಯಾವುದು ತೊಗೊಂಡಿಲ್ಲ, ಯಾಕಂದರೆ ನಾನು ತುಂಬ ಸಾರಿ ಟ್ರೈ ಮಾಡಿಬಿಟ್ಟಿರೋದ್ರಿಂದ ನನಗೆ ತೊಗೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂತು ನೋಡಿ, ಅದಾಗದೇ ಆಪ್ಷನು ಕೊಡುತ್ತೆ. ನಾವೇನು ವರಿ ಮಾಡ್ಕೊಳ್ಳೋದಿರಲ್ಲ ಇಲ್ಲಿ, ಇದರಲ್ಲಿ ಮಾತ್ರ ಮೇಲ್ ಐಡಿಯಲ್ಲಿ ಮಾತ್ರ. ಸೊ ಹಂಗಾಗಿ ನೋಡಿ, ಪಾಸ್ವರ್ಡು ನೀವು ಯಾವ್ದು ಹಾಕ್ತೀರೋ ಹಾಕಿ, ತೊಂದರೆ ಇಲ್ಲ. ನಾನಿಲ್ಲಿ Appu@123 ಅಂತ ಹಾಕ್ತಾಯಿದ್ದೀನಿ. ಇಲ್ಲ 123, ಓಕೆನಾ. Appu@123 ಈಸಿ ಇರೋದು ಹಾಕಿ, ಯಾಕಂದರೆ ಆಮೇಲೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈಸಿ ಇರೋದು ನೀವು ಇದು ಮಾಡಿ ಅಂತ. ಇಲ್ಲಿ ಕೆಳಗಡೆ ಸೇವ್ ಪಾಸ್ವರ್ಡ್ ಅಂತ ಬರುತ್ತೆ, ಸೇವ್ ಇದು ಕೊಟ್ಟರೆ ನಿಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇದು ಸೇವ್, ಓಕೆನಾ. ಇದು ನಾನು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು. ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅಗ್ರಿ ಮಾಡಬೇಕು ನೀವು. ಇಲ್ಲಿ ನೋಡಿ, ಸೊ ನಿಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಇಲ್ಲಿಗೆ ನಿಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು ಅಂತಲೇ ಅನ್ಕೋಬೋದು. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಕೂಡ. ನೆಕ್ಸ್ಟು ಯೂಟ್ಯೂಬಲ್ಲಿ ಬಂದು ನಿಮಗೆ ತೋರಿಸ್ತೀನಿ ನಮ್ಮದು ಮೇಲ್ ಐ ಡಿ ಶೋ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನಾನು ತೋರಿಸ್ತೀನಿ ನೋಡಿ, ಬರುತ್ತೋ ಬರಲ್ವೋ ಅಂತ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಂದು ಚಾನಲ್ಲು ಬಂದುಬಿಟ್ಟು ನಂದು ಹಳೆ ಚಾನಲ್ ಇದು, ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡ ಅಂತ. ಸೊ ಇಲ್ಲಿ ನೋಡಿ ಬಂತು ನೋಡಿ, ಹೊಸದು ಅಪ್ಪು ಅಂತ. ಸೊ ನೋಡಿ ಬಂತಲ್ವಾ. ಸೊ ಇದೆ, ಇಷ್ಟೇ ಈಸಿಯಾಗಿರೋದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು. ಬಾಯ್. ಮತ್ತು ಹೊಸ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ನಿಮಗೆ ಟೈಮ್ ಇಲ್ಲ ಅಂದರೂ, ಟೈಮ್ ಇದ್ರೂ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೈಮ್ ಇದ್ದಾಗ ನೋಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಇದು ಕನ್ನಡ ಕ್ರಿಯೇಟರ್ಸ್ಗೆ ಹೇಳಬೇಕು ಅಂದರೆ ತುಂಬ ಜನ ಹೆದರ್ತಾ ಇರ್ತಾರೆ, ಕನ್ನಡ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಫಸ್ಟು ಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಕಲ್ತ್ಕೊಳ್ಳಿ, ಆಮೇಲೆ ಮತ್ತೆ ಬೇಕಾದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು. ಮತ್ತು ಈಸಿಯೆಸ್ಟ್ ಮೆಥಡಿಂದ ಇನ್ನೂ ಈಸಿಯಾಗಿ, ಇನ್ನೂ ಸ್ಲೋಯೆಸ್ಟಲ್ಲಿ ನಾನು ಹೇಳ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.